ಓಕೆ. ಸಿರಿ ಅವ್ರಿಗೆ ಈ ತುಂಬ ಜನ ಈಗ ಆಲ್ರೆಡಿ ನಿಮಗೆ ಈ ಕ್ವಶನ್ನ ಕೇಳಿರ್ಬೋದು, ಇಂಟರ್ನೆಟ್ಟಲ್ಲೆಲ್ಲ ಕೂಡ ವೈರಲ್ ಆಗ್ತಾ ಇದೆ. ಸೊ ಸಿರಿ ಅಂತ ಅಂದಾಗ ನಾವು ಮಾತಿನ ಮಲ್ಲಿಯ ಆ ವರ್ಷನ್ ನೋಡಿದ್ವಿ. ತುಂಬ ಸೀರಿಯಸ್ ಪಾತ್ರಗಳು ಅಂತ ಬಂದಾಗ ಅಥವಾ ಒಂದು ಹೋಮ್ಲಿ ಅನ್ನುವಂಥ ಪಾತ್ರ ಅಥವಾ ಹೆಣ್ಣಿನ ಬಗ್ಗೆ ಸಮಾಜದ ಬಗ್ಗೆ ಅಂತ ಬಂದಾಗಲೂ ಕೂಡ ನಾವು ಸಿರಿಯನ್ನ ನೋಡಿದ್ವಿ ಅಂತ. ಬಟ್ ಇದರಲ್ಲಿ ಪಕ್ಕಾ ಜಗಳ ಗಂಟಿದ್ದು ಅನ್ನೋ ಥರ. ಸೊ ಆ ವರ್ಷನ್ ಈ ವರ್ಷನ್ ಹೆಂಗಿತ್ತು ಅಂತ ಅಂದರೆ ನಿಮ್ಗೆ ಈ ಕಾಮಿಡಿನೂ ಇದೆ, ಆ ಜಗಳ ಗಂಟಿ ಬಜಾರಿ ಅನ್ನೋ ಪಾತ್ರ, ಪಕ್ಕಾ ಲೋಕಲ್ ಹೆಂಡ್ತಿದ್ದೀರಿ ಹೇಗಿರ್ತಾರೆ ಆ ಥರದ ಪಾತ್ರ, ಹೆಂಗೆ ಚೇಂಜಸ್ ಹೇಗಿತ್ತು ಅಂತ. ಆದರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನಾನು ನಾಟಕಗಳು ಮಾಡಬೇಕಾದ್ರೂ ಕೂಡ ಹೆಚ್ಚು ಕಾಮಿಡಿ ನಾಟಕದಲ್ಲಿ ಇದ್ದೀನಿ, ಅದರ ಕಾಮಿಡಿ ರೋಲ್ ಮಾಡಿಲ್ಲ. ಅದರಲ್ಲೂ ಏನೋ ಒಂದು ಸೀರಿಯಸ್ ಆಗಿರುವಂತಹ ಪಾತ್ರ. ಇದೊಂಥರ ರಿಫ್ರೆಶಿಂಗ್ ಚೇಂಜ್ ನನಗೇನೆ ಒಂದು ಅಪ್ರೋಚ್ಗೆ. ಆ್ಯಂಡ್ ಸಾಕಷ್ಟು ರೀಸನ್ಸ್ಗಳಿವೆ ಈ ಸಿನಿಮಾ ಮಾಡೋದಕ್ಕೆ. ಅದರಲ್ಲಿ ಪ್ರತಿಯೊಂದು ಪಾತ್ರ ಮಾಡಿದ್ರೂ ಇದಕ್ಕೊಂದು ಮಾರಲ್ ಇರಬೇಕು, ಒಂದು ಲೇಯರ್ಸ್ ಇರಬೇಕು, ಅಥವಾ ಹೆಣ್ಮಕ್ಳಿಗೆ ಇದಾಗಿರಬೇಕು ಅನ್ನೋದು ಸೈಡ್ಗಿಟ್ರೆ, ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಐ ಎಂಜಾಯ್ ಯುನೋ ಬೇರೆ ಬೇರೆ ಪಾತ್ರಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನಾನು ಎಂಜಾಯ್ ಮಾಡ್ತೀನಿ. ಸೊ ಇದರಲ್ಲಿ ಇದು ಒಂದು. ಓಕೆ. ಸೊ ದಿಗಂತ್ ಅಂತ ನಿಮಗೆ ಯಾವಾಗ ಗೊತ್ತಾಗಿತ್ತು? ಅಂದರೆ ಸ್ಟೋರಿ ಈ ಥರದ್ದೊಂದಿದೆ ಅಂತ ನಿಮ್ಮ ಹತ್ರ ಬಂದಾಗ ದಿಗಂತ್ ನಿಮ್ಮ ಪೇರ್ ಆಗಿರ್ತಾರೆ ಮೊದಲಿಂದಾನೂ ಹೇಳಿದ್ರು. ಅಂದರೆ ಇವರ ಎಲ್ಲರದು ಕಾಸ್ಟಿಂಗ್ ಆದಾಗ ಓಕೆ ನಂಗೆ ಹೇಳಿದ್ರು ಈ ಥರ ಇದೆ, ಇವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಇದರಲ್ಲಿ ನಿಮ್ದೊಂದು ಈ ಥರ ಪಾತ್ರ ಬರುತ್ತೆ ಅಂತಾನೆ ಹೇಳಿದ್ರು. ಓಕೆ. ದಿಗಂತ್ ಹೆಸರು ಕೇಳಿದಾಗ ಹೇಗಿತ್ತು? ಯಾಕಂದರೆ ಈ ಹಿಂದೆ ವರ್ಕ್ ಮಾಡಿರಲ್ಲ ಅಥವಾ ದಿಗಂತ್ನ ನಾವು ನೋಡ್ಕೊಂಡು ಬಂದಿರ್ತೀವಿ. ಸೊ ಅವ್ರ ಜೊತೆಗೆ ಅಂತ ಅಂದಾಗ ಹೆಂಗಿತ್ತು ಫೀಲಿಂಗ್? ಸಾಕಾಗಿ ಖುಷಿ ಆಗಿತ್ತು. ನಿಮ್ಗ ಅವ್ರಿಗ ಇಲ್ಲ, ಅಫ್ಕೋರ್ಸ್ ನನಗೆ ಖಂಡಿತ ನನಗೆ ದಿಗಂತ್ ಅಂತ ಹೇಳಿದಾಗ ಅದೇನ ಆಯ್ತು, ಓಕೆ ಇಟ್ಸ್ ನ್ಯೂ ಅಲ್ವಾ. ಅಂದ್ರೆ ನಾವು ದಿಗಂತ್ ಸಿನಿಮಾ ಎಲ್ಲ ನೋಡಿದ್ದು, ಆಸ್ ಅ ಕೋ ಆಕ್ಟರ್ ಹೇಗಿರ್ತಾರೆ ಅನ್ನೋ ಒಂದಷ್ಟು ಯೋಚನೆಗಳಿತ್ತು. ಆದರೆ ಐ ವಾಸ್ ವೆರಿ ಹ್ಯಾಪಿ. ಬಟ್ ನಾವು ಮೀಟ್ ಮಾಡಿದಾಗ್ಲೂ ಅಷ್ಟೇ, ದಿಗಂತ್ ಇಸ್ ವೆರಿ ಈಸಿ ಗೋಯಿಂಗ್, ತುಂಬ ಕಾಮ್, ಆರಾಮಾಗಿರ್ತಾರೆ. ಸೊ ಇಟ್ ವಾಸ್ ಫನ್. ಎಸ್ಪೆಷಲಿ ಅವ್ರನ್ನ ತುಂಬ ಬೈತಾ ಇದ್ದಿದ್ದ ಸೀನ್ಗಳಲ್ಲೆಲ್ಲ ಅನ್ಕೊಂಡೆ ಪಾಪ ಎಷ್ಟು ತಡ್ಕೊಳ್ತಾ ಇದ್ದಾರೆ. ತಡ್ಕೊಂಡಿದ್ರೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ರ? ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನನ್ನ ಬಹುಶಃ ಸೀರಿಯಸ್ ರಿಯಲ್ ಲೈಫಲ್ಲೂ ಓಕೆ ಪ್ರಾಕ್ಟೀಸ್ ಆಗಿದೆ. ಪ್ರಾಕ್ಟೀಸ್ ಆಗಿದೆ ಅನ್ಸುತ್ತೆ. ಚೆನ್ನಾಗಿ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ಹೌದಾ? ತುಂಬಾ ಈಸಿಯಾಗಿ ಆಕ್ಟ್ ಮಾಡಿದ್ರ? ಅದು ಅಭ್ಯಾಸ ಇತ್ತ? ಯಾವುದು ಆ ಥರ ಅಲ್ಲ. ನಮ್ಮ ಅಭಿ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ರು, ಅದಕ್ಕೋಸ್ಕರ ಅವರ ಫುಟ್ ಸ್ಟೆಪ್ಸ್ನ ನಾವು ಫಾಲೋ ಮಾಡಿದ್ವಿ. ಅವ್ರ ಅನುಭವ ಹಂಚ್ಕೊಂಡಿದ್ರು? ಇಲ್ಲ, ಅಂದ್ರೆ ಅವ್ರ ಅಭಿ ಏನ್ ಗೊತ್ತಾ, ಅವ್ರ ಡೈಲಾಗ್ ಹೇಗೆ ಬರೀತಾರೆ, ಅವರು ಹೇಳ್ಬಿಟ್ಟು ನಮಗೆ ತೋರಿಸ್ತಾರೆ, ಹೇಳೋ ಹಿಂಗೆಲ್ಲ ಆ ಥರ ಎಲ್ಲ ಒಂದು ಕೆಲವು ಮ್ಯಾನರಿಸಮ್ಸ್ ಮಾಡ್ತಾರೆ. ಐ ಟ್ರೈ ಟು ಇನ್ಕಲ್ಕೇಟ್ ಇಟ್, ಬಟ್ ಅವ್ರು ಮಾಡೋ ಅಷ್ಟು ಫನ್ನಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಅದ್ರ ಮಜಾ ಇತ್ತು ಈ ರೋಲ್ ಮಾಡೋದಕ್ಕೆ. ಓಕೆ.